ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಜೀವನದಲ್ಲಿ ನಾವು ಬೇರೆಯವರ ಮಾತುಗಳಿಂದ ಎಷ್ಟು ನೊಂದು ಅವರನ್ನು ದೂಷಿಸುತ್ತೇವೆಯೋ ಅದೇ ರೀತಿ ಕೆಲವೊಮ್ಮೆ ನಮ್ಮ ಬಗ್ಗೆ ನಾವೇ ಹಡಿದುಕೊಳ್ಳುವ ಸಂದರ್ಭಗಳು ಒದಗಿ ಬರುತ್ತವೆ. ಒಂದು ತಪ್ಪು ನಡೆದಾಗ, ನಿರೀಕ್ಷಿತ ಕಾರ್ಯ ಆಗದಿದ್ದಾಗ ಅಥವಾ ಬೇರೆಯವರ ದೂಷಣೆಗೆ ಒಳಗಾದಾಗ, ಛೇ ತಪ್ಪಾಯಿತು, ಹೀಗಾಗಬಾರ್ದಿತ್ತು, ನನ್ನಿಂದ ಏನೂ ಆಗೋದಿಲ್ಲ, ನಾನು ವಿಫಲನಾಗಿದ್ದೇನೆ, ನಾನು ಯಾರಿಗೂ ಬೇಕಾಗಿಲ್ಲ ಎಂದು ನಮ್ಮನ್ನೇ ನಾವು ಹಳಿದುಕೊಳ್ಳಲು ಆರಂಭಿಸುತ್ತೇವೆ. ಆದರೆ ಒಂದು ಕ್ಷಣ ಯೋಚಿಸಿ, ಇದೇ ತಪ್ಪನ್ನು ನಮ್ಮ ಸ್ನೇಹಿತನೋ, ಮಗನೋ ಅಥವಾ ಆತ್ಮೀಯನೋ ಮಾಡಿದ್ದರೆ ನಾವು ಅವನನ್ನು ಹೀಗೆ ನಿಂದಿಸುತ್ತೇವೆಯೇ? ಖಂಡಿತ ಇಲ್ಲ. ಅವನಿಗೆ ಧೈರ್ಯ ಹೇಳುತ್ತೇವೆ, ತಪ್ಪಿನಿಂದ ಪಾಠ ಕಲಿಯಲು ಪ್ರೋತ್ಸಾಹಿಸುತ್ತೇವೆ. ಆದರೆ ನಮ್ಮ ವಿಷಯಕ್ಕೆ ಬಂದಾಗ ಆತ್ಮದೂಷಣೆಗೆ ಮುಂದಾಗುತ್ತೇವೆ. ತಪ್ಪು ಮಾಡುವುದು ಮನುಷ್ಯನ ಸಹಜ ಸ್ವಭಾವ. ಆದರೆ ಅದೇ ತಪ್ಪನ್ನು ಹಿಡಿದುಕೊಂಡು ನಮ್ಮ ಆತ್ಮಗೌರವವನ್ನು ಕುಗ್ಗಿಸಿಕೊಳ್ಳುವುದು ಜಾಣತನವಲ್ಲ. ಇಂತಹ ಸಂದರ್ಭಗಳಲ್ಲಿ ಆತ್ಮವಿಮರ್ಶೆ ಬೇಕೇ ಹೊರತು ಆತ್ಮನಿಂದನೆಯಲ್ಲ. ಆತ್ಮವಿಮರ್ಶೆ ನಮ್ಮನ್ನು ತಿದ್ದಿಕೊಳ್ಳಲು ನೆರವಾದರೆ ಆತ್ಮನಿಂದನೆ ನಮ್ಮ ಆತ್ಮವಿಶ್ವಾಸವನ್ನೇ ಕಿತ್ತುಕೊಳ್ಳುತ್ತದೆ. ಇದರಿಂದ ಹೊಸ ಪ್ರಯತ್ನಗಳಿಗೆ ಹಿಂಜರಿಕೆ ಉಂಟಾಗಿ ನಿಧಾನವಾಗಿ ಮನಸ್ಸು ನಿರಾಶೆಯತ್ತ ಸಾಗಬಹುದು. ಆಗಂತೂ ತೊಂದರೆಗಳೇ ಹೆಚ್ಚು. ಪ್ರತಿಯೊಬ್ಬರ ಬದುಕಿನಲ್ಲೂ ಸೋಲುಗಳು, ಅಡೆತಡೆಗಳು ಇರುತ್ತವೆ. ಆದರೆ ಆ ಸೋಲಿನ ಅನುಭವಗಳೇ ನಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡುವಂಥದ್ದು. ಇಂದು ಯಶಸ್ವಿಯಾಗಿರುವ ಅನೇಕರು ಕೂಡ ಒಂದು ಕಾಲದಲ್ಲಿ ವಿಫಲರಾಗಿದ್ದವರೇ. ವ್ಯತ್ಯಾಸವೇನೆಂದರೆ ಅವರು ತಮ್ಮನ್ನು ತಾವು ಹಳಿದುಕೊಳ್ಳಲಿಲ್ಲ, ತಪ್ಪುಗಳನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಮತ್ತೆ ಪ್ರಯತ್ನಿಸಿದರು, ಕೊನೆಗೆ ಯಶಸ್ಸು ಪಡೆದರು. ಆದ್ದರಿಂದ ತಪ್ಪಾದರೆ ಅದನ್ನು ಒಪ್ಪಿಕೊಳ್ಳಬೇಕು. ಅಗತ್ಯವಿದ್ದರೆ ಕ್ಷಮೆ ಕೇಳಲು ಹೇಸಬಾರದು. ಅವಶ್ಯವೆನಿಸಿದರೆ ನಡತೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಆದರೆ ನಮ್ಮ ವ್ಯಕ್ತಿತ್ವವನ್ನೇ ದೂಷಿಸಿಕೊಳ್ಳುವುದು ಮಾತ್ರ ಖಂಡಿತ ಬೇಡ. ನಮ್ಮೊಳಗಿನ ಒಳ್ಳೆತನ, ಸಾಮರ್ಥ್ಯ ಮತ್ತು ಅನುಭವಗಳನ್ನು ಎಂದಿಗೂ ಮರೆಯಬಾರದು. ಮುಖ್ಯವಾಗಿ ನಮ್ಮ ಮನಸ್ಸಿನೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಬೇಕು. ನಮ್ಮನ್ನು ನಾವು ಗೌರವಿಸಿದಾಗಲೇ ಇತರರಿಂದಲೂ ಗೌರವ ಪಡೆಯಲು ಸಾಧ್ಯ. ಜೀವನದಲ್ಲಿ ನಮ್ಮ ದೊಡ್ಡ ಶತ್ರು ಬೇರೆಯವರಲ್ಲ, ನಮ್ಮನ್ನೇ ನಾವು ಹಳಿದುಕೊಳ್ಳುವ ಮನೋಭಾವ. ಅದನ್ನು ಬಿಟ್ಟು ಆತ್ಮವಿಶ್ವಾಸ, ಆತ್ಮಗೌರವ ಮತ್ತು ಆತ್ಮವಿಮರ್ಶೆಯೊಂದಿಗೆ ಮುಂದೆ ಸಾಗೋಣ. ಆಗ ಏನಾದರೂ ಸೋಲುಂಟಾದರೂ ಅದು ಯಶಸ್ಸಿನ ಮೆಟ್ಟಿಲಾಗುತ್ತದೆ.